4 ವರ್ಷದಿಂದ ನಾನು ನೋಡ್ತಾನೆ ಇದ್ದೀನಿ. ಒಂದ್ ಕೆಲ್ಸ ಇಲ್ಲ, ಕಾರ್ಯ ಇಲ್ಲ. ದುಡ್ಡು ತಿನ್ನೋ ವಯಸ್ಸಲ್ಲಿ ಕುತ್ಕೊಂಡ್ ತಿನ್ನೋ ವಯಸ್ಸಲ್ಲಿ ಬೇಡ್ಕೊಂಡ್ ತಿನ್ಬೇಕಾಗತ್ತೆ. ಹೇಳಿದ್ ಒಂದ್ ಕೆಲ್ಸನಾದ್ರೂ ನೆಟ್ಟಿ ಮಾಡ್ತೀಯನೋ ನೀನು? ಜವಾಬ್ದಾರಿ ಅನ್ನೋದೇ ಇಲ್ವಲ್ಲೋ. ನೀನ್ ಈ ಜನ್ಮದಲ್ಲಿ ಉದ್ಧಾರ ಆಗಲ್ಲ. ಲೈಫ್ ಅಂದ್ರೆ ನಿನಗೆ ತಮಾಷೆ ಆಗೋಗಿದೆ. ಒಂದಿನ ನಿನ್ ಸುತ್ತ ಇರೋರೆಲ್ಲ ನಿನ್ನ ನೋಡಿ ನಿನ್ ಮೇಲೆ ತಮಾಷೆ ಮಾಡೋಕ್ ಶುರು ಮಾಡ್ತಾರಲ್ಲ, ಅವಾಗ ನಿನಗೆ ಲೈಫ್ ಅಂದ್ರೆ ಏನು ಅಂತ ಅರ್ಥ ಆಗುತ್ತೆ. ನಿನ್ ಜಾಗದಲ್ಲಿ ಮನೇಲಿ ಒಂದ್ ಎಮ್ಮೆನಾದ್ರೂ ಸಾಕಿದ್ರೆ 2 ಹೊತ್ತು ಟೈಮಿಗೆ ಸರಿಯಾಗಿ ಹಾಲಾದ್ರೂ ಕೊಡ್ತಿತ್ತು. ಅದು ಹಳಸಿದ್ದು ಕೊಡ್ತಿದ್ದು ತಿಂದು. ಆದ್ರೆ ನೀನು ತ್ರಿಶೂಲ್, 12 ಗಂಟೆ ಆಗ್ತಾ ಬಂತು. ಇಲ್ಲಿ ಒಬ್ನೇ ಕೂತ್ಕೊಂಡು ಏನ್ ಮಾಡ್ತಿದ್ಯಾ? ನಡಿ, ಮನೆಗೆ ಹೋಗೋಣ. ಏನು ಮತ್ತೆ ಜಗಳನಾ? ಜಗಳ ಆಗದೆ ಇರೋ ದಿನ ಯಾವ್ದಿದೆ? ಗೇಟ್ ಹಾಕೊಂಡು ಬರ್ಬೇಕು ಅಂತ ಗೊತ್ತಾಗಲ್ವ ನಿನಗೆ? ದನ ಕುರಿ ಎಲ್ಲ ನುಗ್ಗಿ ಗಿಡ ಎಲ್ಲ ತಿಂದು ಹಾಳು ಮಾಡ್ತವೆ. ಎಷ್ಟೆಲ್ಲ ಹೇಳಿದ್ರು ಅರ್ಥ ಆಗಲ್ವಲ್ಲ. ವಯಸ್ಸೊಂದಾಗ್ತಾ ಇದೆ ನೋಡು. ತ್ರಿಶೂಲ್, ಅಲ್ಲಿ ನಲ್ಲಿ ನೀರು ಹಾಗೆ ಸೋರ್ ಹೋಗ್ತಾ ಇದೆ. ಅದನ್ನ ಸರಿಯಾಗಿ ಆಫ್ ಮಾಡಿ ಬರ್ಬೇಕು ಅಂತ ಗೊತ್ತಾಗಲ್ವ ನಿನಗೆ? ನೀರೇನು ಪಕ್ಸಾಟೆ ಸಿಗುತ್ತಾ? ಅದಕ್ಕೂ ದುಡ್ಡು ಕೊಡ್ಬೇಕು. ಜವಾಬ್ದಾರಿನೇ ಇಲ್ವಲ್ಲ ನಿನಗೆ. ಅದು ಬರೋದು ಇಲ್ಲ ಬಿಡು, ನನ್ನ ಕರ್ಮ. ಕಾಲೇ ಮಾಡಿಲ್ವಲ್ಲೋ. ಅಯ್ಯೋ ನಿನ್ನ. ತ್ರಿಶೂಲ್, ಕೆಳಗಡೆ ಟಿವಿ, ಫ್ಯಾನು, ಲೈಟ್ ಎಲ್ಲ ಹಾಗೆ ಉರಿತಾ ಇದೆ. ನೀನ್ ಇಲ್ಲಿ ಮೊಬೈಲ್ ಆರಾಮಾಗಿ ಹಠ ಹೊಡಿತಾ ಇದೀಯಾ. ಅದನ್ನೆಲ್ಲ ಆಫ್ ಮಾಡಿ ಬರ್ಬೇಕು ಅಂತ ಗೊತ್ತಾಗಲ್ವ ನಿನಗೆ? ಕರೆಂಟ್ ಬಿಲ್ ಕಟ್ಟೋ ನಿಮ್ಮ ಅಪ್ಪನೇ, ಬೇರೆ ಯಾರು ಬರಲ್ಲ ಇಲ್ಲಿ. ಅದು ಯಾವಾಗ ಬುದ್ಧಿ ಬರುತ್ತೋ ನಿನಗೆ? ನೋಡಪ್ಪ, ನೋಡ, ನೀನ್ ಪೇಪರ್ ಇಟ್ಟಿರೋ ರೀತಿ ಇದು. ನಿಂದು ಹೋದಾದ್ಮೇಲೆ ಮುಗ್ದಾಯ್ತಲ್ವಾ? ಕರೆಕ್ಟಾಗಿ ಜೋಡಿಸಿಡ್ಬೇಕು ಅಂತ ಗೊತ್ತಾಗಲ್ವ ನಿನಗೆ? ಅದು ಯಾವಾಗ ಬುದ್ಧಿ ಬರುತ್ತೋ ನಿನ್ ಮಕ್ಕಕ್ಕೆ? ಇಲ್ವೋ, ಈ ಜನದಲ್ಲಿ ನಿನ್ ಬುದ್ಧಿ ಬರೋದೇ ಇಲ್ಲ. ನಾಲಾಯಕ್ ನೀನು. ಯಾವ ಕೆಲಸನೂ ಮಾಡಕ್ ಬರಲ್ಲ ನಿನಗೆ. ಜೀವನದಲ್ಲಿ ಹಾಳಾಗಿ ಹೋಗ್ತೀಯ ಹಿಂಗೆ ಇದ್ರೆ. ಇಲ್ಲ, ನಿನ್ನಿಂದ ಏನು ಉಪಯೋಗ ಇಲ್ಲ. ವೇಸ್ಟ್. ಪ್ರತಿದಿನ ಮನೇಲಿ ಹೀಗೆ ಜಗಳ ಆಡೋದು, ಮಧ್ಯರಾತ್ರಿವರೆಗೂ ಬಂದು ಇಲ್ಲಿ ಕೂತ್ಕೊಳ್ಳೋದು, ಇನ್ನು ಎಷ್ಟು ದಿನ ಹೀಗೆ? ನಿಮ್ಮಪ್ಪ ಸತ್ತು ಎಷ್ಟು ವರ್ಷ ಆಯ್ತು? ನಿಮ್ಮಪ್ಪ ಸತ್ತು ಎಷ್ಟು ವರ್ಷ ಆಯ್ತು ಅಂತ ಕೇಳಿದೆ. 2 ವರ್ಷ. ಯಾಕೆ? ನಮ್ಮಪ್ಪ ಇನ್ನೂ ಬದುಕೇ ಇದ್ದಾನೆ. ಹೇ ತ್ರಿಶೂಲ್, ಹೇ ನಿಂತ್ಕೊಳ್ಳೋ. ತ್ರಿಶೂಲ್, ಅವ್ರು ನಿಮ್ಮಪ್ಪ ಅಲ್ವಾ? ನೀನೇ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೋದಲ್ವಾ? ಆ ಮನುಷ್ಯನ ಜೊತೆ ಅಡ್ಜಸ್ಟ್ ಮಾಡ್ಕೊಂಡು ಸಾಕಾಗಿ ಹೋಗಿದೆ. ಆ ಯಪ್ಪ ಕೊಡೋ ಟಾರ್ಚರ್ ತಡ್ಕೊಳಕ್ಕಾಗಲ್ಲ. ನಾನು ಕುಂತ್ರು ತಪ್ಪು, ನಿಂತರೂ ತಪ್ಪು. ಕೊನೆಗೆ ನಾನು ಹುಟ್ಟಿರೋದೇ ದೊಡ್ಡ ತಪ್ಪು. ಅಪ್ಪ ಅಂತೆ ಅಪ್ಪ, ಹಿಟ್ಲರು. ಸರಿ, ಅದ್ ಹೋಗ್ಲಿ ಬಿಡು. ನೀನು ಇಂಟರ್ವ್ಯೂಗೆ ಹೋಗಿದ್ಯಲ್ಲ, ಅದೇನಾಯ್ತು? ಸರ್, ದಿಸ್ ಇಸ್ ಎ T1 ಮೊಬೈಲ್ ಆ್ಯಪ್. ಈ ಒಂದು ಮೊಬೈಲ್ ಆ್ಯಪ್ ಅನ್ನ ಡೌನ್ಲೋಡ್ ಮಾಡ್ಕೊಂಡ್ರೆ ಬೇರೆ ಯಾವ ಆ್ಯಪ್ಗಳನ್ನು ಡೌನ್ಲೋಡ್ ಮಾಡ್ಕೊಳ್ಳೋ ಅವಶ್ಯಕತೆನೇ ಇರಲ್ಲ. T1 ಆ್ಯಪ್ ಈಸ್ ಲೈಕ್ ಎ ಆಲ್ ಇನ್ ಒನ್ ಆ್ಯಪ್. ವಿ ಕ್ಯಾನ್ ಯೂಸ್ ದಿಸ್ ಆ್ಯಪ್ ಫಾರ್ ಮೆನಿ ಪರ್ಪಸಸ್ ಸಚ್ ಆಸ್ health, education, bank, food, movies, music, games, travel, weather, news, groceries, etc., etc., etc. Once you download the T1 app, make it your day smart and easy. It's too good. I like it. ನಿಮ್ಮ ಐಡಿಯಾ ಏನೋ ತುಂಬ ಚೆನ್ನಾಗಿದೆ. ಆದರೆ ನಮ್ದು ಹೊಸ ಕಂಪ್ನಿ ಆಗಿರೋದ್ರಿಂದ ಅಷ್ಟೊಂದು ನಾವು ಒಬ್ಬರೇ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಕಷ್ಟ ಆಗತ್ತೆ. ಅದಕ್ಕೆ ನೀವು ಸ್ವಲ್ಪ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಇನ್ವೆಸ್ಟ್ಮೆಂಟ್ ಅಂದ್ರೆ ಎಷ್ಟಾಗಬಹುದು ಸರ್? ಅರೌಂಡ್ 10 ಲಕ್ಷ ಆಗ್ಬೋದು ಅಷ್ಟೇ. 10 ಲಕ್ಷನಾ? ಮನೆಯಲ್ಲಿ ಇನ್ನೊಂದು ಯುದ್ಧ ಫಿಕ್ಸು. ನನ್ನ ಲೈಫ್ ಅಂದ್ರೆ ತಮಾಷೆ ಆಗಿದೆಯಲ್ಲ ನಿನಗೆ? ಹೇ ಸಾರಿ, ನಾನ್ ಬೇಕು ಅಂತ ಹಾಗೆ ಮಾತಾಡಿಲ್ಲ. ನೋಡು,
ಈಗ ನೀನ್ ನಿಮ್ಮ ಅಪ್ಪನ ಹತ್ರ ಡೈರೆಕ್ಟ್ ಆಗಿ ದುಡ್ಡು ಕೇಳಕ್ ಹೋಗ್ತೀಯಾ, ಅವ್ರು ನಿನ್ಗೇನೋ ಬೈತಾರೆ, ಮತ್ತೆ ಜಗಳ ಮನಸ್ತಾಪ, ಮಧ್ಯರಾತ್ರಿವರೆಗೂ ಬಂದು ಇಲ್ಲಿ ಕೂತ್ಕೋತೀಯ. ಇದೆಲ್ಲ ಬೇಕಾ ನಿನ್ಗೆ? ಬೇರೆ ಆಪ್ಷನ್ ಇದೆಯಾ? ಹಾ ಇದೆ ನೋಡು. ಈಗ ನೀನ್ ಡೈರೆಕ್ಟ್ ಆಗಿ ನಿಮ್ಮ ಅಪ್ಪನ ಹತ್ರ ದುಡ್ಡು ಕೇಳೋ ಬದಲು ನಿಮ್ಮ ಅಕ್ಕನ ಕಡೆಯಿಂದ ಕೇಳಿಸಿದ್ರೆ? ತ್ರಿಶೂಲ್, ಒಂದ್ಸತಿ ಅಕ್ಕನ ಹತ್ರ ಮಾತಾಡ್ ನೋಡು. ಏನಮ್ಮ ಜಾನಕಿ, ಬೆಳಗ್ಗೆನೆ ಕಾಲ್ ಮಾಡ್ಬಿಟ್ಟಿದ್ಯಾ? ಅದು ಅಪ್ಪ ನಿಮ್ ಜೊತೆ ಸ್ವಲ್ಪ ಮಾತಾಡ್ಬೇಕಿತ್ತು. ಅದೇನ್ ಹೇಳಮ್ಮ? ಅದು ಅಪ್ಪ ನಿನ್ನೆ ನೈಟ್ ತ್ರಿಶೂಲ್ ಕಾಲ್ ಮಾಡಿದ್ದ. ಏನಂತ ಒಂದು ಕೆಲಸ ಇಲ್ಲ, ಕಾರ್ಯ ಇಲ್ಲ, ಜವಾಬ್ದಾರಿ ಅಂತೂ ಮೊದಲೇ ಇಲ್ಲ. ಅಪ್ಪ ಪ್ಲೀಸ್ ಅಪ್ಪ. ಸರಿ, ಅದೇನಂತ ಬೇಗ ಹೇಳು. ಕೆಲ್ಸಕ್ಕೆ ಬರ್ದೇ ಇರೋ ವಿಚಾರ ಮಾತಾಡ್ಕೊಂಡು ಕೂತ್ಕೊಳ್ಳೋಕೆ ನಂಗೆ ಟೈಮ್ ಇಲ್ಲ. ಆಫೀಸ್ ಗೊತ್ತಾಗ್ತಾ ಇದೆ. ಏನಿಲ್ಲ, ಅವನು ನಿನ್ನೆ ಒಂದು ಇಂಟರ್ವ್ಯೂ ಅಟೆಂಡ್ ಮಾಡಿದ್ನಂತೆ. ಅವನ್ ಪ್ರಾಜೆಕ್ಟ್ ಆಲ್ಮೋಸ್ಟ್ ಓಕೆ ಆಗಿದೆಯಂತೆ. ಅಪ್ಪ ಅದು ಹೊಸ ಕಂಪ್ನಿ ಆಗಿರೋದ್ರಿಂದ ನೀವು ಇನ್ವೆಸ್ಟ್ ಮಾಡಿ ಅಂತ ಕೇಳ್ತಿದ್ದಾರೆ. ಪ್ರಾಜೆಕ್ಟ್ ಎಲ್ಲ ಮುಗಿದ್ಮೇಲೆ ಒಳ್ಳೆ ದುಡ್ಡು ಬರುತ್ತಂತೆ. ಆದ್ರೆ ಅದಕ್ಕಿಂತ ಮುಂಚೆ ಸ್ವಲ್ಪ ದುಡ್ಡು ಬೇಕಿತ್ತು, ಅದಕ್ಕೆ. ಓ, ಎಷ್ಟು ಬೇಕಾಗಿತ್ತಂತ ಸಾಹೇಬ್ರಿಗೆ ದುಡ್ಡು? ಒಂದ್ 10 ಲಕ್ಷ. ಏನ 10 ಲಕ್ಷನಾ? ನೋಡಮ್ಮ ಜಾನಕಿ, ನಾನಿರೋದು ಒಂದು ಸಣ್ಣ ಸರ್ಕಾರಿ ಕೆಲಸದಲ್ಲಿ. ನಿನ್ ತಮ್ಮ ಕೇಳಿದಷ್ಟು ದುಡ್ಡು ಕೊಡಬೇಕು ಅಂದ್ರೆ ಒಂದೋ ನಾನು ಯಾವುದಾದ್ರೂ ಬ್ಯಾಂಕ್ ಲೂಟಿ ಮಾಡಬೇಕು, ಇಲ್ಲ ನಾವು ಬೀದಿ ಬಂದರೂ ಪರವಾಗಿಲ್ಲ ಅಂತ ಇರೋ ಒಂದು ಮನೆನ ಮಾರಾಟ ಮಾಡಬೇಕು. ನೋಡು, ಅವನಿಗೆ ಸುಮ್ಮನೆ ಹೇಳಿದ್ರೆ ಬುದ್ಧಿ ಬರಲ್ಲ. ನಾನು ಅವನ ಜೊತೆ ಸರಿಯಾಗಿ ಮಾತಾಡ್ತೀನಿ, ನೀನು ಫೋನ್ ಇಡು. ನೀ ಇಡು ಫೋನು. 10 ಲಕ್ಷ ಏನ್ ದುಡ್ಡಿನ ಗಿಡ ನೆಟ್ಟಿದ್ದೀನಿ ನಾನು. ಸಾಹೇಬ್ರಿಗೇನೋ ದುಡ್ಡು ಬೇಕಾಗಿತ್ತಂತೆ. ಕೇಳೋದು ಕೇಳಿದೀರಾ? ಅಟ್ ಸಣ್ಣ ಅಮೌಂಟ ಸರ್ ಕೇಳೋದು. ನಿನ್ನ ಕೈಯಲ್ಲಾದ್ರೆ ಕೊಡು, ಇಲ್ಲಾಂದ್ರೆ ಸುಮ್ಮನಿರು. ನಾನೆಲ್ಲಾದ್ರೂ ಅಡ್ಜಸ್ಟ್ ಮಾಡ್ಕೋತೀನಿ. ಹೇಗೆ ಅಡ್ಜಸ್ಟ್ ಮಾಡ್ಕೋತಿರೋ ಪಾಪ? ಯಾವ್ದಾದ್ರು ಬ್ಯಾಂಕ್ ಲೂಟಿ ಮಾಡೋ ಪ್ಲಾನ್ ಏನಾದ್ರು ಇದೆಯೇನೋ, ಅಥವಾ ಯಾವ್ದಾದ್ರು ಮನೆ ಕಳ್ತನ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀರೋ? 4 ವರ್ಷದಿಂದ ನಾನು ನೋಡ್ತಾನೆ ಇದ್ದೀನಿ. ಅದ್ಯಾವುದೋ ಮೊಬೈಲ್ ಆ್ಯಪ್ ಡೆವಲಪರ್ ಅಂತ ಬೀದಿ ಸುತ್ತಾನೆ ಇದೆಯಾ. ಆ ಕಡೆ ಅದು ಡೆವಲಪ್ ಆಗಲ್ಲ, ಈ ಕಡೆ ನೀನು ಡೆವಲಪ್ ಆಗಲ್ಲ. ಯಾವ್ದಾದ್ರು ಒಂದು ಕೆಲಸಕ್ಕೆ ಸೇರ್ಕೊಂಡು ತಿಂಗಳ ಸಂಬಳ ಎಣಿಸ್ಕೊಂಡು ಆರಾಮಾಗಿರೋದು ಬಿಟ್ಟು ಪ್ರತಿದಿನ ನನ್ನ ಪ್ರಾಣ ತಿಂತೀಯಲ್ಲೋ. ತಿಂಗಳು ಸಂಬಳ ಕೊಡ್ತಾರಂತ ಕೆಲಸ ಮಾಡೋದಲ್ಲ. ನಾನು ಮಾಡೋ ಕೆಲಸ ನನಗಿಷ್ಟ ಆಗ್ಬೇಕು. ನಾನು ಮಾಡೋ ಕೆಲಸದಲ್ಲಿ ನನಗೆ ಖುಷಿ ಸಿಗ್ಬೇಕು. ಏನ್ ದೊರೆ ನನ್ನ ಮಗ ಇವನು? ಖುಷಿ ಸಿಗ್ಬೇಕಂತ ಖುಷಿ? ಏನ್ ಜಗತ್ತಿನಲ್ಲಿರೋರೆಲ್ಲ ಖುಷಿಗೆ ಕೆಲಸ ಮಾಡ್ತಾರೇನೋ? ಪಕ್ಕದ ಮನೆ ಸುರೇಶ, ನಿಂದೆ ವಯಸ್ಸು, ಕೆಲಸ ಶುರು ಮಾಡಿ 3 ವರ್ಷ ಆಯ್ತು. ಯಾಕೆ ನಿನ್ ಕ್ಲಾಸ್ಮೇಟ್ ನೈನಾ ಹುಡುಗಿ, ಅವಳೇ ಕೆಲಸ ಮಾಡ್ತಿದ್ದಾಳೆ, ನಿನಗೇನೋ ದಾಡಿ? ಇನ್ನೊಬ್ಬರನ್ನ ನೋಡಿ ಸರಿ ಮಾಡ್ಕೊಳ್ಳೋಷ್ಟು ನನ್ನ ಬದುಕು ಹಾಳಾಗಿಲ್ಲ. ಬದುಕಿನಲ್ಲಿ ಇನ್ನೂ ಭರವಸೆ ಕಳ್ಕೊಂಡಿಲ್ಲ. ನನ್ನ ಬದುಕನ್ನ ಹೇಗೆ ಲೀಡ್ ಮಾಡ್ಬೇಕು ಅಂತ ನನಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ಆಹಾ, ತಾವು ಬದುಕನ್ನ ಹೇಗೆ ಲೀಡ್ ಮಾಡ್ತಾ ಇದೀರ ಅಂತ ನಾನು ನೋಡ್ತಾನೆ ಇದ್ದೀನಿ. ಇವತ್ತು ನನ್ನ ಹತ್ರ ಕೈ ಚಾಚಿದ್ಯಾ, ನಾನು ಕೊಡಲ್ಲ ಅಂದ್ರೆ ಇನ್ನೊಬ್ರ ಹತ್ರ ಹೋಗಿ ಕೈ ಚಾಚ್ತೀಯಾ. ಅವರು ಕೊಡಲ್ಲ ಅಂದ್ರೆ ಏನ್ ಮಾಡ್ತೀಯಾ? ಅಪ್ಪ, ನಾನ್ ಸಾಯೋವರೆಗೂ ನಾನು ಉಪವಾಸ ಇದ್ರು ಪರವಾಗಿಲ್ಲ, ನಿನ್ನ ಹೊಟ್ಟೆಗೆ 3 ಹೊತ್ತು ಏನು ತೊಂದರೆ ಆಗದಿದ್ದಂಗೆ ನೋಡ್ಕೋತೀನಪ್ಪ. ನಾನು ಸತ್ ಮೇಲೆ ಇದ್ದೇ ಇದೆಯಲ್ಲ, ಅವ್ರ ಹತ್ರ ಇವ್ರ ಹತ್ರ ಹೋಗಿ ಕೈ ಚಾಚೋದು. ಈಗಲೂ ಅದನ್ನೇ ಮಾಡ್ತಾ ಇದೆಯಲ್ಲ, ಪ್ರಾಕ್ಟೀಸ್ ಅಲ್ಲ ಜನ್ಮಕ್ಕೆ. ತ್ರಿಶೂಲ್, ನಿನಗಿಷ್ಟ ಅಂತ ಪಲಾವ್ ಮಾಡಿದೀನಿ, ಬಾರೋ. ಇಬ್ರು ಸರಿಯಾಗಿ ಬಾಡ್ಸೋಣ ಇವತ್ತು. ಬಿಸಿಯಾಗಿ ತಿಂದ್ರೆ ಸಖತ್ತಾಗಿರುತ್ತೆ. ಬಾ 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 ಬಾ. ಆಹಾ, ಸೂಪರ್. ತ್ರಿಶೂಲ್, ನೀನು ಹುಡ್ಕೊಂಡು ಬರೋಕೆ ಎಲ್ಲಿ ಹೋಗ್ಬೇಕ ಇನ್ನು? ಹೇಳಕ್ಕ. ಅಪ್ಪ ಏನಂದ್ರು? ನಾನು ಹುಟ್ಟಿರೋದೇ ವೇಸ್ಟ್ ಅಂತೆ, ನಾನು ಕೆಲ್ಸಕ್ಕೆ ಬಾರ್ದವನಂತೆ, ಪ್ರತಿದಿನ 3 ಹೊತ್ತು ಊಟ ಹಾಕ್ತಿರೋದೇ ಹೆಚ್ಚಂತೆ, ಅದ್ರ ಮೇಲೆ ದುಡ್ಡು ಬೇರೆ ಕೊಡ್ಬೇಕಾ? ಸಾರಿ ಕಣೋ ತ್ರಿಶೂಲ್. ಹೋಗ್ಲಿ ಬಿಡಕ್ಕ.
ನೀನ್ಯಾಕೆ ಸಾರಿ ಕೇಳ್ತೀಯ? ಅಮ್ಮ ಇದ್ಲು, ಅವಳು ನನ್ನಿಂದ ದೂರ ಆದ್ಲು. ನೀನಿದ್ದೆ, ನೀನು ಮದುವೆ ಮಾಡ್ಕೊಂಡು ಹೋದೆ. ಆದ್ರೆ ಈಗ ಈ ಮನುಷ್ಯನ ಜೊತೆ ಬದುಕೋಕೆ ನನ್ನಿಂದ ಸಾಧ್ಯ ಆಗ್ತಾ ಇಲ್ಲ. ಒಂದು ಕೆಲಸ ಅಂತ ಸಿಕ್ಕು ಕೈಯಲ್ಲಿ ಒಂದಿಷ್ಟು ಕಾಸಾದ್ರೆ ದೂರದಲ್ಲೆಲ್ಲಾದ್ರೂ ಒಂದು ಮನೆ ಮಾಡ್ಕೊಂಡು ಆರಾಮಾಗಿರ್ತೀನಿ. ಈ ಮನುಷ್ಯನಿಗೊಂದು ದೊಡ್ಡ ನಮಸ್ಕಾರ ಹಾಕ್ತೀನಿ. ಹಾಗೆಲ್ಲ ಮಾತಾಡ್ಬಾರ್ದು ತ್ರಿಶೂಲ್. ಅಪ್ಪ ಅಲ್ವೇನೋ? ಅಪ್ಪ ಅಂತೆ, ಅಪ್ಪ ಹಿಟ್ಲರು. ರೀ, ನೀವ್ ಯಾವಾಗ್ಲೂ ಅವನ ಜೊತೆ ಹೀಗೆ ಒರ್ಟಾಗಿ ನಡ್ಕೋತಾನೆ ಇದ್ರೆ ನಾನ್ ದೂರ ಹೋಗ್ತಾ ಇರೋ ಹಾಗೆ ಒಂದಲ್ಲ ಒಂದಿನ ಅವನು ನಿಮ್ಮಿಂದ ದೂರ ಆಗ್ತಾನೆ. ಹಲೋ. ಹಲೋ ತ್ರಿಶೂಲ್, ಇನ್ನೂ ಮಲ್ಗೆ ಇದ್ಯಾ? ಎತ್ತಿಲ್ವೇನೋ? ಇಷ್ಟು ಬೇಗ ಇದ್ ನಾನೇನೇ ಮಾಡಲಿ? ಮೊದ್ಲೆದ್ದು ಪೇಪರ್ ನೋಡು, ಏನ್ ಮಾಡ್ಬೇಕು ಅಂತ ಗೊತ್ತಾಗತ್ತೆ. ಗ್ರೋ ಅಪ್ ಕಂಪ್ನಿಯವರು ಮೊಬೈಲ್ ಆಪ್ ಡೆವಲಪರ್ಗೆ ಕಾಲ್ಫರ್ ಮಾಡಿದ್ದಾರೆ. ಒಳ್ಳೆ ಆಪರ್ಚುನಿಟಿ. ನೀನ್ ಹೀಗೆ ನಿದ್ದೆ ಮಾಡ್ತಾ ಇದ್ರೆ ನಿನ್ ಕನ್ಸು ಒಂದಿನ ನಿನ್ ಜೊತೆನೆ ನಿದ್ದೆ ಮಾಡುತ್ತೆ. ಓಕೆ, ಬಾಯ್ ಕಣೋ. ಏ, ಯಾವ ಪೇಪರೇ? ವಿಜಯವಾಗಲಿ ನಿನಗೆ. ಹೋಗಿ ವಿಜಯವಾಣಿ ನೋಡು. ಥ್ಯಾಂಕ್ ಯು ಕಣೆ, ಲವ್ ಯು. ಅಲ್ಲಿ ನಲ್ಲಿ ನೀರು ಹಾಗೆ ಸೋರ್ ಹೋಗ್ತಾ ಇದೆ. ಅದನ್ನ ಸರಿಯಾಗಿ ಆಫ್ ಮಾಡಿ ಬರ್ಬೇಕು ಅಂತ ಗೊತ್ತಾಗಲ್ಲ ನಿನಗೆ. May I come in, sir? This is your appointment letter. You got this job. ಬಟ್ ಸರ್, ನನಗೆ ಒಂದೇ ಒಂದು ಕ್ವಶನ್ ಕೇಳಿದೆ, ಅಟ್ಲೀಸ್ಟ್ ನಿಮ್ ರೆಸ್ಯೂಮು ನೋಡಿದೆ, ಹೇಗೆ ಅಪಾಯಿಂಟ್ ಮಾಡ್ಕೊಂಡ್ರಿ? ಐ ಆಮ್ ರೈಟ್? ಸರ್. ಮಿಸ್ಟರ್ ತ್ರಿಶೂಲ್, ಐ ಬಿಲೀವ್ ಒಂದು ಕಂಪ್ನಿ ಯಶಸ್ಸು ಆ ಕಂಪ್ನಿಯ ಬಾಸ್ ತಗೊಳ್ಳೋ ನಿರ್ಧಾರದ ಮೇಲೆ ಅಷ್ಟೇ ಡಿಪೆಂಡ್ ಆಗಿರೋದಿಲ್ಲ, ಆ ಕಂಪ್ನಿಯಲ್ಲಿ ಕೆಲಸ ಮಾಡೋ ಪ್ರತಿಯೊಬ್ಬ ಕೆಲಸಗಾರರ ಮೇಲೆ ಡಿಪೆಂಡ್ ಆಗಿರುತ್ತೆ. ಕೇವಲ ಸಂಬಳಕ್ಕೋಸ್ಕರ ಕೆಲಸ ಮಾಡೋರು ಹಲವರ ಮಧ್ಯೆ ಕೂತ್ಕೊಳ್ಳಿ. ಸರಿಯಾಗಿ ಜವಾಬ್ದಾರಿಯಿಂದ ಕೆಲಸ ಮಾಡೋರು ಕೆಲವರಿರ್ತಾರೆ. ಆ ಕೆಲವರಲ್ಲಿ ನೀವು ಒಬ್ರು. ಕಣ್ಮುಂದೆ ಹಾಳಾಗ್ತಿದ್ರು ನೋಡ್ಕೊಂಡು ಸುಮ್ಮನೆ ಕೂಡೋರು ಒಂದ್ ಕಡೆ ಆದ್ರೆ, ಹಾಳಾಗ್ತಾ ಇರೋದನ್ನ ಸರಿ ಮಾಡೋರು ಇನ್ನೊಂದು ಕಡೆ. ನೀವು ಮಾಡೋ ಆಕ್ಟಿವಿಟೀಸ್ನೆಲ್ಲ ನಾನು ಈ CCTVಯಲ್ಲಿ ನೋಡ್ತಾ ಇದ್ದೆ. ಮಿಸ್ಟರ್ ತ್ರಿಶೂಲ್,
ಅದೊಂದು ಮಾತಿದೆ, ತಾನ್ ಮಾಡಿದ ಉತ್ತಮ, ಮಗ ಮಾಡಿದ ಮಧ್ಯಮ, ಆಳ್ ಮಾಡಿದ ಹಾಳು ಅಂತ. ಈ ಕಂಪ್ನಿಗೆ ಹಾಳು ಮಾಡೋರು ಬೇಡ, ಹಸನ್ ಮಾಡೋರು ಬೇಕು. ಅದಕ್ಕೆ ನೀವೇ ಸರಿ. ಆ್ಯಂಡ್ ಈ ನಿಮ್ಮ ಬಿಹೇವಿಯರ್ ನೋಡಿ ಮಾತ್ರ ನಾನು ನಿಮಗೆ ಕೆಲಸ ಕೊಟ್ಟಿಲ್ಲ. ನೀವು ನನಗೆ ಮೇಲ್ ಮಾಡಿದ್ರಲ್ಲ, ನಿಮ್ಮ T1 ಆಲ್ ಇನ್ ಒನ್ ಮೊಬೈಲ್ ಆ್ಯಪ್, ಇಟ್ಸ್ ಕ್ವೈಟ್ ಇಂಟ್ರೆಸ್ಟಿಂಗ್. ಆ್ಯಂಡ್ ದಟ್ಸ್ ಆಲ್. ವೆಲ್ಕಮ್ ಟು ಅವರ್ ಲೆಗಸಿ. ಕಂಗ್ರ್ಯಾಟ್ಸ್. ಅಪ್ಪ, ಏನಪ್ಪ? ನನಗೆ ಕೆಲಸ ಸಿಕ್ತಪ್ಪ. ತುಂಬಾ ಸಂತೋಷನಪ್ಪ. ತುಂಬಾ ವರ್ಷಗಳಿಂದ ನೀನು ಕೆಲಸ ಅಂತ ಓಡಾಡ್ತಾ ಇದ್ದೆ. ನಿನ್ ಬದುಕಿಗೊಂದು ದಾರಿ ಆಯ್ತಲ್ಲ. ಒಳ್ಳೇದಾಗ್ಲಪ್ಪ, ಒಳ್ಳೇದಾಗ್ಲಿ. ನಿನಗೆ ಖುಷಿ ಸಿಗೋ ಕೆಲಸನೇ ಸಿಕ್ತು ತಾನೆ. ಇಷ್ಟು ವರ್ಷ ಆದ್ಮೇಲೂ ನೀನು ಇಷ್ಟಪಟ್ಟಿರೋ ಕೆಲಸನೇ ನಿನಗೆ ಸಿಕ್ತಲ್ಲ, ಅದೇ ದೊಡ್ಡ ವಿಷಯ. ನೋಡು, ಇನ್ಮೇಲೆ ಈ ಬಿಸಿಲು, ಧೂಳು, ಟ್ರಾಫಿಕಲ್ಲಿ ಓಡಾಡೋದಕ್ಕಿಂತ ಆಫೀಸ್ ಹತ್ರನೇ ಒಂದು ಮನೆ ಮಾಡಿಕೊಂಡು ಅಲ್ಲೇ ಆರಾಮಾಗಿದ್ಬಿಡು. ನಾನೊಬ್ಬನೇ ಇಲ್ಲಿ ಹೇಗೋ ನಿಭಾಯಿಸ್ಕೊತೀನಿ. ಒಂದು ಕೆಲಸ ಅಂತ ಸಿಕ್ಕು, ಕೈಯಲ್ಲಿ ಒಂದಿಷ್ಟು ಕಾಸಾದ್ರೆ ದೂರದಲ್ಲೆಲ್ಲಾದ್ರೂ ಒಂದು ಮನೆ ಮಾಡ್ಕೊಂಡು ಆರಾಮಾಗಿರ್ತೀನಿ. ಈ ಮನುಷ್ಯನಿಗೊಂದು ದೊಡ್ಡ ನಮಸ್ಕಾರ ಹಾಕ್ತೀನಿ. ನೀನ್ ತಿಳ್ಕೊಂಡಿರೋ ಹಾಗೆ ಅಪ್ಪ ಕೆಟ್ಟೋರಲ್ಲ ತ್ರಿಶೂಲ್, ಹಿಟ್ಲರು ಅಲ್ಲ, ಅವರು ಅಪ್ಪ ಅಷ್ಟೇ. ನಾನು ಮನೆ ಬಿಟ್ಟು ಹೋದ್ರೆ ನೀನ್ ಖುಷಿಯಾಗಿರ್ತೀಯಾ? ನಾನು ನಿನ್ನ ಬಿಟ್ಟು ಬೇರೆ ಒಂದು ಮನೆ ಮಾಡ್ಕೊಂಡಿದ್ರೆ ನೀನೊಬ್ನೇ ಇಲ್ಲ ಆರಾಮಾಗಿರ್ತೀಯ? ಕೊನೆವರೆಗೂ ನಾನು ನಿನ್ ಜೊತೆಲೇ ಇರ್ತೀನಿ. ನಿನ್ನ ಬಿಟ್ಟು ನಾನೆಲ್ಲೂ ಹೋಗಲ್ಲ. ಇದು ನಿಮ್ಮ ರಿಟೈರ್ಮೆಂಟ್ ಫಾರ್ಮು. ಎಲ್ಲಾನು ನಾನು ಫಿಲ್ ಮಾಡಿದ್ದೀನಿ. ನೀವು ಸಹಿ ಮಾಡಿಕೊಡಿ, ನಾನು ನಿಮ್ಮ ಆಫೀಸಿಗೆ ತಲುಪಿಸ್ತೀನಿ. ರಿಟೈರ್ಮೆಂಟ್? ನನಗಿನ್ನು 4 ವರ್ಷ ಸರ್ವಿಸ್ ಇದೆಯಲ್ಲೋ. ಇಷ್ಟು ವರ್ಷ ನಮ್ಮನ್ನೆಲ್ಲ ಚೆನ್ನಾಗಿ ನೋಡ್ಕೊಂಡಿದ್ದೀರಲ್ಲ, ಸಾಕು. ಇನ್ಮೇಲಿಂದ ಆರಾಮಾಗಿ ಮನೆಯಲ್ಲೇ ಇರಿ. ಎಲ್ಲಾನು ನಾನು ನೋಡ್ಕೋತೀನಿ, ಜವಾಬ್ದಾರಿಯಿಂದನೇ ನೋಡ್ಕೋತೀನಿ. ತ್ರಿಲೋಕ್, ಗೋಡೆ ಮೇಲೆಲ್ಲ ಬರಿಬಾರ್ದು ಅಂತ ಹೇಳಿದ್ರು ನಿನಗೆ. ನಿನ್ನಿಂದ ಪ್ರತಿ ವರ್ಷ ಮನೆಗೆಲ್ಲ ಪೇಂಟ್ ಮಾಡಿಸ್ಬೇಕು. ಎಷ್ಟು ಸರಿ ಹೇಳಿದ್ರು ಬುದ್ಧಿ ಬರಲ್ಲ ನಿನಗೆ. ತ್ರಿಲೋಕ್, ಏನು ಇದು? ಎಕ್ಸಾಮ್ ಅಲ್ಲಿ 25ಕ್ಕೆ 11 ಮಾರ್ಕ್ಸ್ ತಗೊಂಡಿದ್ಯಾ? ಯಾವಾಗ ನೋಡಿದ್ರು ಗೇಮು, ಟಿವಿ, ಕ್ರಿಕೆಟ್. ಓದೋಕ್ ಮಾತ್ರ ಹೋಗ್ಬೇಡ. ಹೇಳಿ ಹೇಳಿ ನನಗಂತೂ ಸಾಕಾಗಿ ಹೋಗಿದೆ. ತ್ರಿಲೋಕ್, ತ್ರಿಲೋಕ್,
ತ್ರಿಲೋಕ್ ಎಲ್ಲಿ ಹೋದ ಇವನು? ತ್ರಿಲೋಕ್ ಟಿವಿ ಹಾಕದ್ ಎಲ್ಲಿ ಹೋಗಿದ್ದನೋ ಏನೋ. ತ್ರಿಲೋಕ್ ತ್ರಿಲೋಕ್ ಎಲ್ಲೋ ಇದ್ಯಾ? ಇಲ್ಲಿ ಕೂತ್ಕೊಂಡು ಏನೋ ಮಾಡ್ತಿದ್ಯಾ? ನಾನ್ ನಿನ್ಗೋಸ್ಕರ ಮನೇಲೆಲ್ಲ ಹುಡುಕ್ತೆ ಗೊತ್ತಾ? ತ್ರಿಲೋಕ್ ಸಾಹೇಬ್ರಿಗೆ ಕೋಪ ಬಂದಿರೋ ಹಾಗಿದೆ. ಏನಾಯ್ತೋ? ಅಮ್ಮ ಫಸ್ಟ್ ಒಂದು ಪ್ರಾಮಿಸ್ ಮಾಡು. ಪ್ರಾಮಿಸಾ? ಏನಂತ? ನಾನು ಹೇಳ್ದಂಗೆ ಕೇಳ್ತೀನಿ ಅಂತ ಪ್ರಾಮಿಸ್ ಮಾಡು. ಪ್ರಾಮಿಸ್ ಹೇಳು. ನಾನು ನೀನು ಬೇರೆ ಮನೆ ಮಾಡ್ಕೊಂಡು ಹೋಗೋಣ. ಬೇರೆ ಮನೆನಾ? ಯಾಕೋ? ಅಪ್ಪ ನಂಗೆ ದಿನ ಬೈತಾನೆ ಇರ್ತಾರೆ, ಆಗ್ ಮಾಡು ಈಗ ಮಾಡು ಅಂತ. ನನಗಂತೂ ಸಾಕಾಗೋಗಿದೆ. ಅದಕ್ಕೆ ನಾನು ನೀನು ಬೇರೆ ಮನೆ ಮಾಡ್ಕೊಂಡು ಹೋಗೋಣ. ಯೋ ತ್ರಿಲೋಕ್ ತ್ರಿಲೋಕ್